ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಚಂಡ ಶೌರ್ಯದಿ ಮೆರೆದು ಭಂಡ ದೈತ್ಯರ ತರಿದು ತಂಡ ತಂಡದಿ ಪೂಜೆಗೊಳ್ಳುವ ಮಹಾತಾಯೆ ನಮೋ ನಮೋಸ್ತುತೆ ಅಂತ ಹೇಳ್ತಾ ನವರಾತ್ರಿಯ 4ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಗುರೂಜಿಯವರು ಏನೆಲ್ಲ ವಿಷಯಗಳನ್ನ ಹೊತ್ತು ಬಂದಿದ್ದಾರೆ ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಅಂತ ನೀವು ಕೂಡ ಕಾಯ್ತಾ ಇದ್ದೀರಾ ಅಲ್ವಾ? ಹಾಗಾಗಿ ಮೊದಲಿಗೆ ಗುರುಗಳನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಈ ದಿನದಲ್ಲಿ ದೇವಿ ಯಾವ ಸ್ವರೂಪಿಯಾಗಿರ್ತಾಳೆ, ಹಾಗೆ ನಮ್ಮ ಮನೆಗೆ ಯಾರನ್ನ ಕರಿಬೇಕು ಅವಳ ರೂಪದಿಂದ ಅಂತ ಕೇಳ್ತಾ ಇದ್ದೇನೆ. ಜಗನ್ಮಾತೆ ಸ್ಥಿರವನ್ನ ಕೊಡ್ತಾಳ? ಖಂಡಿತ ಕೊಡ್ತಾಳೆ. ವಿಶಾಖ ನಕ್ಷತ್ರ ಎಂದರೆ ಸಾಕ್ಷಾತ್ ಜಗನ್ಮೋಹಿನಿ. ಅವಳ ಅವತಾರದಲ್ಲಿ ವಿಶಾಖ ನಕ್ಷತ್ರ ಅಗ್ನಿಜ್ವಾಲಾಮುಖಿ ಅಂತ ಕರಿತೀವಿ. ಈ ಒಂದು ದಿವಸದಲ್ಲಿ ಆ ನವರಾತ್ರಿಯಲ್ಲಿ ಇವಳು ಅಗ್ನಿಜ್ವಾಲಾಮುಖಿ ಆಗಿರ್ತಕ್ಕಂಥವಳು, ಕೃಷ್ಣನಿಗೆ ಸಂಬಂಧಪಟ್ಟವಳು ಅಂತ ಹೇಳ್ತೀವಿ. ಅಂದರೆ ಇವಳ ಬಣ್ಣ ಸಾಧಾರಣವಾಗಿ ಒಂದು ಕಾಳಿಕಾ ಬಣ್ಣ ಇರುತ್ತೆ. ಆ ಕಾಳಿ ಜೊತೆಗೆ ಘೋರ ಬಣ್ಣ, ಸ್ವಲ್ಪ ಮಟ್ಟಿಗೆ ಬೂದಿ, ಎರಡೂ ಮಿಕ್ಸ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರ, ಅಂಥ ಒಂದು ಬಣ್ಣ. ಈ ಅಘೋರವಾಗಿರ್ತಕ್ಕಂಥವಳು ಇವಳೇನಾದರೂ ಭಸ್ಮಧಾರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾಳ, ಅಥವಾ ಬೂದಿಲಿ ಒದ್ದಾಡಿ ಬರ್ತಾ ಇದ್ದಾಳ, ಅಥವಾ ಒಳಗಡೆಯಿಂದ ಬೂದಿಯಿಂದ ಎದ್ದು ಬರ್ತಾ ಇದ್ದಾಳ, ಅಗ್ನಿಯಿಂದ ಆ ಕೆಂಡದ ಒಳಗೆ ಹೊರಭಾಗದಲ್ಲಿ ಚಿಮ್ಮಿತಾ ಇರತಕ್ಕಂಥ ಆ ಕೆಂಪು ಕಿರಣಗಳಿಂದ ಅವ್ರು ಹೊರಗಡೆ ಚಿಮ್ತಾ ಇದ್ದಾಳ. ಹೀಗೆ ನಿಜವಾದ ಅನುಗ್ರಹ ಹೇಗೆ ಅಂದರೆ ಭಾವನೆಗಳು ನಾವು ಹೇಗೆ ನೋಡ್ತೀವೋ ಹಾಗೆ. ಇನ್ನೊಂದು ವಿಚಾರ ಅಂದರೆ ಸುಬ್ರಹ್ಮಣ್ಯನಿಗೆ 6 ಮುಖಗಳು ಅಂತ ಕರಿತೀವಿ. ಈ 6 ಮುಖಗಳು ಬಂದಿದ್ದು ಪರಮೇಶ್ವರನ ಅಂಶದಿಂದ. ಸಾಕ್ಷಾತ್ ಪರಮೇಶ್ವರನು ಕೂಡ ಈ ನವರಾತ್ರಿಯಲ್ಲಿ ಅವಳನ್ನ ಅನುಗ್ರಹ ಅಂತ ಕೊಡ್ತಾನೆ. ಈ ಅನುಗ್ರಹವನ್ನು, ಶಕ್ತಿಯನ್ನು ಅವನು ಕೊಡಬೇಕಾದ್ರೆ ಬರೀ ಎಲ್ಲರೂ ಅವರವರ ಆಯುಧಗಳನ್ನು ಕೊಟ್ಟರು, ಬೇರೆ ಬೇರೆ ರೀತಿ ಕೊಟ್ಟರು. ಆದರೆ ಇವಳಿಗೆ 3 ಕಣ್ಣು, ಅಂದರೆ ತ್ರಿನೇತ್ರವನ್ನು ಕೊಟ್ಟಿದ್ದಾಳೆ. ಭಗವಂತನ ಕೃಪಾಕಟಾಕ್ಷ ತಾನು ಕೊಟ್ಟಿರ್ತಕ್ಕಂಥ ಪರಮೇಶ್ವರನಿಗೆ, ಪರಮೇಶ್ವರನಿಂದ ಮತ್ತೆ ವಾಪಸ್ಸು ಇವಳಿಗೆ ಆ ತ್ರಿನೇತ್ರವನ್ನು ಕೊಟ್ಟಿರ್ತಕ್ಕಂಥ ಜಗನ್ಮಾತೆಗೆ ಎಷ್ಟು ವಿಶೇಷ ಅಂದರೆ, ವಿಭಿನ್ನವಾಗಿ ನೋಡಿದ್ರೂ ಸಹ, ಹೂವಲ್ಲಿ ಅಲಂಕಾರ ಮಾಡಿದ್ರೂ ಸಹ, ಆ ಬೆಂಕಿಯ ಕಿರಣ ಜ್ವಾಲೆಯಲ್ಲಿ ನಾವು ಆ ಅಮ್ಮನವ್ರನ್ನ ನೋಡ್ತಾ ಇದ್ದಾಗ ಧೂಳಲ್ಲಿ ಎದ್ದು ಬರ್ತಾ ಇದ್ದಾಳೇನೋ, ಆ ಧೂಳಿಂದ ಎದ್ದು ಬರ್ತಾ ಇದ್ದರೆ, ಆ ರೌದ್ರ ಅವತಾರವನ್ನು ನೋಡ್ತಾ ಇದ್ದರೆ ಆನಂದ ಒಂದು ಕಡೆ ನಮ್ಮೆಲ್ಲರಿಗೂ. ಆದರೆ ಭಯಭೀತರಾಗಿರ್ತಕ್ಕಂಥ ರಾಕ್ಷಸರು ಏನು ಅಂತೀರ, ಚಂಡಮುಂಡಾಸುರ ರಾಕ್ಷಸರು. ಈ ಚಂಡಮುಂಡಾಸುರ ರಾಕ್ಷಸರಿಗೆ ಪರಿವರ್ತನಾ ಮಾಡ್ಕೊಳ್ಳೋಕ್ಕೆ ಅವಕಾಶವಿದೆಯಾ? ಒಬ್ಬನ ಆ ಕಡೆ ಓಡಾಡ್ತಾನೆ, ಒಬ್ಬನ ಈ ಕಡೆ ಓಡೋಗ್ತಾನೆ. 2 ಕುದುರೆಗಳ ಲಗಾಮ್ ಹಾಕ್ಕೊಂಡು, ಹಾಗೆ ಒಂದು ಕುದುರೆ ಹಿಂಗೆ ಒಂದು ಕುದುರೆ ಹಾಗೆ ಅಂದರೆ ಎಳದು ಹಿಂಗೆ ಎಳ್ಕೋಬೇಕು. ಯಾರು ಎಳ್ಕೊಳ್ಳೋರು? ಆ ಲಗಾಮ್ ಹಾಕೋರು ಯಾರಪ್ಪ ಅಂತ ಕಾಯ್ತಾ ಕೂತ್ಕೊತಾ ಇದ್ದರೆ ದೇವತೆಗಳು ದಿಕ್ಕಾಪಾಲು ಓಡ್ತಾ ಇದ್ದಾರೆ. ಚಂಡಮುಂಡಾಸುರ ರಾಕ್ಷಸರು ಇಬ್ಬರು ಓಡ್ ಬರ್ತಾ ಇದ್ದ ಸಮಯದಲ್ಲಿ ಅಟ್ಟಿಸ್ಕೊಂಡು ಈ ಜಗನ್ಮಾತೆ ಅಡ್ಡ ನಿಂತ್ಕೊತಾಳೆ. ಏನು ರೌದ್ರ ಅವತಾರ! ಆ ಧೂಳಲ್ಲಿ ಅವ್ರಿಗೆ ಕಾಣಲ್ಲ, ಹೀಗಂತಾರೆ. ಆ ಧೂಳಲ್ಲಿ ಕಾಣದಿದ್ದಾಗ ಹೀಗೆ ಕಣ್ಣು ತೆಗೆದು ನೋಡ್ತಾರೆ ಆ ವಿರಾಟ ಸ್ವರೂಪ ಜಗನ್ಮಾತೆ. ಅಂದರೆ ಕಾಳಿಕಾ ಅಂಶದಲ್ಲಿ ಧೂಳು, ಘೋರ ಬಣ್ಣ, ಎಲ್ಲವೂ ಮಿಶ್ರಿತವಾಗಿರ್ತಕ್ಕಂಥ ಧೂಳು. ಭಸ್ಮದಲ್ಲಿ ಅಂದರೆ ಅಗ್ನಿಯಲ್ಲಿ ಇರ್ತಕ್ಕಂಥ ಧೂಳು ಆಗ್ತಾನೆ ಮುಗಿದು ಹೋಗಿದೆಯೇನೋ, ಆ ಧೂಳು ಅಗ್ನಿ ಎಲ್ಲ ಭಸ್ಮವಾಗಿದೆಯೇನೋ, ಭಸ್ಮವಾಗಿದೆ ಅಂತ ಕೈ ಹಾಕಿ ನೋಡಿದಾಗ ಒಳಭಾಗದಲ್ಲಿ ಕೆಂಡ, ಅಪ್ಪಬ್ಬ ಅಲ್ಲಲ್ಲಿ ಕೆಂಪು ಕಿರಣಗಳು. ಆ ಕಿರಣಗಳ ಮುಖಾಂತರವಾಗಿ ಇವಳ ಜ್ವಾಲೆ ಇನ್ನಷ್ಟು ಪ್ರಜ್ವಲಿಸ್ತಾ ಇದೆ. ಆ ಜಗನ್ಮಾತೆಯನ್ನು ಹೋಲಿಸ್ಕೋಬೇಕಾದ್ರೆ 9 ನವರಾತ್ರಿಯಲ್ಲಿ ನಾವು ಆ ಜಗನ್ಮಾತೆಯನ್ನು ಸ್ಮರಣೆ ಮಾಡ್ಕೋಬೇಕು. ಎಂಥ ಜಗನ್ಮಾತೆ ಅಂತೀರ! ಈ ಜಗನ್ಮಾತೆಗೆ ಕೃಷ್ಣನ ಅಂಶ ಅಂತ ಕರೆದ್ವಿ. ಕೃಷ್ಣ ಯಾವತ್ತು ಹುಟ್ಟಿದ್ದು? ರೋಹಿಣಿ ನಕ್ಷತ್ರ. ಇವಳನ್ನ ಪುಟ್ಟ ಬಾಲಕಿಯಾಗಿ ಆ ರೋಹಿಣಿ ನಕ್ಷತ್ರ ಸ್ವರೂಪದಲ್ಲಿ ಆ ರೋಹಿಣಿ ಅಂತ ಕರಿಬೇಕು. ಅವರೋಹಣವನ್ನಾಗಿರ್ತಕ್ಕಂಥವಳು ಅಂದರೆ ಪೀಠವನ್ನು ಅಲಂಕರಿಸಿರ್ತಕ್ಕಂಥವಳು. ಅಂದರೆ ಇವಳು ಸುಮ್ಮನೆ ನಡ್ಕೊಂಬರೋದು, ನಿಂತ್ಕೊಳ್ದೇ ಇರೋದು, ಸ್ಟ್ಯಾಂಡ್ ಇಲ್ದಿದ್ದವಳು ಅನ್ನೋ ಥರ ಅಲ್ಲ. ಇವಳಿಗೆ ಪೀಠಾರೋಹಣ. ಅದಕ್ಕೆ ಅವರೋಹಿಣಿ. ರೋಹಿಣಿ ತಾನು ಪೀಠದ ಮೇಲೆ ಕೂತಿಯಾಳೇನೋ. ಇವಳು ಸ್ವಲ್ಪ ಮೋಹಮಾಯೆ ಅಂದರೆ ಇವ್ರನ್ನೆಲ್ಲ ಆಟ ಆಡಿಸ್ಬೇಕಲ್ಲ, ಅದಕ್ಕೋಸ್ಕರ ಚಂಡಮುಂಡಾಸುರ ರಾಕ್ಷಸರನ್ನ ಆಟ ಆಡಿಸೋಕ್ಕೆ ಬನ್ನಿ ಅಂತ ಅವರು ಹುಡುಗಿಯಾರ ಕರಿತಾ ಇದ್ದಾಳೆ ಅಂದ್ಬಿಟ್ಟು ಆ ಮಾಯೆಯಿಂದ ಅಟ್ಟಿಸ್ಕೊಂಡು ಬರ್ತಾರೆ. ಆ ಕಡೆ ದೇವತೆನ ಬಿಟ್ಟರು, ಈ ಕಡೆ ಹುಡುಗಿಯಿಂದ ಬರೋಣ ಅಂತ ಬರ್ತಾರೆ. ಇವಳು ಮಾಯೆ ಅನ್ನೋದು ಯಾರಿಗೆ ಗೊತ್ತು? ಇಂಥ ಒಂದು ಸತ್ಯ ಕಥೆಯಲ್ಲಿ ಮನುಷ್ಯ ಬದುಕಿದ್ದಾಗ ಇವತ್ತು ಹುಟ್ಟಿದ್ದೀವಿ, ನಾಳೆ ಸಾಯ್ತೀವಿ ಅನ್ನೋದು
ಸಹ ಮೋಹಮಾಯೆಯಲ್ಲಿ ಸಿಲುಕಿರ್ತೀವಿ. ಅದಕ್ಕೆ ಹೇಳೋದು ಮಹಾಮಾಯಾಂಗಿಣಿಯಾಗಿರ್ತಕ್ಕಂಥ ಜಗನ್ಮಾತೆ ಆ ತಾಯಿ ಅಲಂಕಾರ ಸ್ವರೂಪಿಣಿ ಎಷ್ಟು ಚೆನ್ನ ಅಂತೀರಿ. ಅದಕ್ಕೆ ನೀವು ಎಲ್ಲ ಎಂದೆಂದಿಗೂ ಮಾಯೆಯಿಂದೆ ಹೋಗಬಾರ್ದು. ಮೋಹಮಾಯೆ ಆಗಿರ್ತಕ್ಕಂಥ ಜಗನ್ಮಾತೆನ ಆ ಅಂಶವನ್ನು ಅಲಂಕೃತವಾಗಿ ನೋಡಬೇಕು, ಸತ್ಯವನ್ನು ತಿಳ್ಕೊಂಡು ಜೀವನ ನಡೆಸಬೇಕು. ಜೀವನವನ್ನು ನಡೆಸಬೇಕಾದ್ರೆ ಈ ರಾಕ್ಷಸರಿಗೆ ಮೊದಲು ಯಾವ ಕಾಲಕ್ಕೆ ಯೋಚನೆ ಮಾಡಿದ್ರ ಇಂಥ ಒಂದು ಜಗನ್ಮಾತೆ ನನ್ನನ್ನೂ ಹೀಗೆ ಮೋಹ ಮಾಯೆಯಲ್ಲಿ ಸಿಲುಕಿಸ್ತಾಳೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಇವರಲ್ಲಿ ಒಂದು ಖಡ್ಗ ಇರುತ್ತೆ. ಆ ಖಡ್ಗ ಹೇಗಿರುತ್ತೆ ಅಂದರೆ, ಯಾವ ಬಣ್ಣವಾದರೂ, ಯಾವ ಕಲೆ ಆದರೂ, ಯಾವ ಭಾಗ್ಯಕ್ಕಾದರೂ ತಿರುಗ್ತಾ ಇರುತ್ತೆ. ಅಂದರೆ ಏನು, ಗದೆ ಆಗ್ಬೋದು, ಕತ್ತಿ ಆಗ್ಬೋದು, ವಜ್ರಾಯುಧ ಆಗ್ಬೋದು, ಹೀಗೆ ನಾನಾ ರೀತಿಯಾಗಿ ಆಯುಧಗಳು ಒಂದೇ ಆಯುಧ ಮಾರ್ಪಾಡಾಗ್ತಾ ಹೋಗುತ್ತೆ. ಇಂಥ ಆಯುಧಗಳು ಇವ್ರ ಹತ್ರ ಇರುತ್ತೆ. ಈ ಮೋಹಿನಿ ಏನು ಮಾಡ್ತಾಳೆ, 2 ಆಯುಧಗಳನ್ನು ತೆಗೆದು ಮಕ್ಕಳಿಗೆ ಇಟ್ಕೊಂಡ್ಬಿಡ್ತಾಳೆ. ಆಗ ಅವರ ತಲೆಗಳನ್ನು ಕತ್ತರಿಸ್ತಾಳೆ. ನೋಡಿ, ಅದು ಎಷ್ಟು ಚೆನ್ನಾಗಿ ಕತ್ತರಿಸ್ತಾಳೆ ಅಂದರೆ, ಆ ರಕ್ತವನ್ನು ಹೀಗೆ ಹೀರ್ತಾಳೆ. ಹೀರಿ ಆ ರಕ್ತ ಎಲ್ಲಿ ಬೀಳುತ್ತೆ, ಏನಾಗುತ್ತೆ ಅದನ್ನು ತೆಗೆದು ಇವಳೇನು ಮಾಡ್ತಾಳೆ, ಸ್ವಲ್ಪ ಮಟ್ಟಕ್ಕೆ ಕಾಯ್ತಾರೆ, ಈಗ ಬಂದೆ